ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ, ಸ್ವಾಗತ ರಾಶಿ ರಹಸ್ಯ ಯೂಟ್ಯೂಬ್ ಚಾನೆಲ್ಗೆ. ಇಂದು ನಾವು ಚರ್ಚಿಸೋದು ಸಿಂಹರಾಶಿಯವರ ಸೆಪ್ಟೆಂಬರ್ 2025 ಭವಿಷ್ಯ. ಸಿಂಹರಾಶಿಯವರು ಅಂದರೆ ಧೈರ್ಯ, ಆತ್ಮವಿಶ್ವಾಸ, ಕೀರ್ತಿ ಮತ್ತು ನಾಯಕತ್ವದ ಪ್ರತೀಕ್. ನಿಮ್ಮ ಜೀವನದಲ್ಲಿ ಯಾವಾಗಲೂ ಒಂದು ಮಹತ್ವಾಕಾಂಕ್ಷೆ ಇರ್ತದೆ. ದೊಡ್ಡ ಕನಸು, ದೊಡ್ಡ ಗುರಿ ಮತ್ತು ಅದನ್ನು ಸಾಧಿಸುವ ದಿಟ್ಟ ಮನಸ್ಸು. ಈ ತಿಂಗಳು ನಿಮಗೆ ಹೇಗಿರಬಹುದು? ಹಣದಲ್ಲಿ ಏರಿಳಿತವೋ, ಪ್ರೀತಿಯಲ್ಲಿ ಹೊಸ ತಿರುವೋ, ಉದ್ಯೋಗದಲ್ಲಿ ಬದಲಾವಣೆಗಳೋ, ವ್ಯವಹಾರ, ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟ್ನಲ್ಲಿ ಲಾಭವೋ ನಷ್ಟವೋ? ಯಾವ ದೇವರನ್ನು ಆರಾಧಿಸಿದರೆ ಪರಿಹಾರ ಸಿಗಬಹುದು? ಎಲ್ಲವನ್ನೂ ವಿವರವಾಗಿ ನೋಡೋಣ. ಈ ವಿಡಿಯೋ ಕೊನೆಯವರೆಗೂ ನೋಡಿರಿ, ಏಕೆಂದರೆ ಪ್ರತಿಯೊಂದು ಮಾಹಿತಿಯೂ ನಿಮಗೆ ಉಪಯುಕ್ತವಾಗಲಿದೆ. ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ರಾಶಿ ರಹಸ್ಯ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡೋಣ ಸೆಪ್ಟೆಂಬರ್ 2025 ಸಿಂಹರಾಶಿಯವರಿಗೆ ಗ್ರಹಗಳ ಸ್ಥಿತಿ ಹೇಗಿದೆ ಎಂಬುದನ್ನು. ಪ್ರತಿ ಗ್ರಹ ಯಾವ ಭಾವದಲ್ಲಿ ಸಂಚರಿಸುತ್ತಿದೆ, ಯಾವ ಫಲ ಕೊಡುತ್ತದೆ, ಯಾವ ತೊಂದರೆ ತರುತ್ತದೆ ಎನ್ನುವುದನ್ನು ವಿವರವಾಗಿ ತಿಳಿಯೋಣ. ಸೂರ್ಯ. ಈ ತಿಂಗಳ ಪ್ರಾರಂಭದಲ್ಲಿ ಸೂರ್ಯನು 2ನೇ ಭಾವದಲ್ಲಿ ಇರುತ್ತಾನೆ. ಇದರಿಂದ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಅಗತ್ಯ. ಆದಾಯ ಬರುತ್ತದೆ, ಆದರೆ ಖರ್ಚು ಕೂಡ ಹೆಚ್ಚಾಗುತ್ತದೆ. ಕುಟುಂಬದೊಳಗಿನ ಮಾತುಕತೆಗಳಲ್ಲಿ ಅಹಂಕಾರ ಕಡಿಮೆ ಇಟ್ಟರೆ ಉತ್ತಮ. ಮಾಸದ 2ನೇ ಭಾಗದಲ್ಲಿ ಸೂರ್ಯನು 3ನೇ ಭಾವಕ್ಕೆ ಸಂಚರಿಸುತ್ತಾನೆ. ಇದು ಧೈರ್ಯ, ಸಾಹಸ, ಹೊಸ ಕಾರ್ಯಪ್ರವೃತ್ತಿಗೆ ಬೆಂಬಲ ನೀಡುತ್ತದೆ. ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯ ಕಟ್ಟಿಕೊಡುತ್ತದೆ. ಚಂದ್ರನ ತಿಂಗಳ ಮಧ್ಯದಲ್ಲಿ 9ನೇ ಭಾವದಲ್ಲಿ ಸಂಚರಿಸುತ್ತಾನೆ. ಇದರಿಂದ ಧಾರ್ಮಿಕ ಭಾವನೆ, ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚುತ್ತದೆ. ದೂರ ಪ್ರಯಾಣಕ್ಕೂ ಅನುಕೂಲ. ಕುಟುಂಬದ ಹಿರಿಯರಿಂದ ಆಶೀರ್ವಾದ ದೊರೆಯುತ್ತದೆ. ಆದರೆ ಭಾವನಾತ್ಮಕ ಏರಿಳಿತ ಇರುವುದು ಸಹಜ. ಈಗ ಬುಧನು ಈ ತಿಂಗಳು 2ನೇ ಭಾವದಲ್ಲಿಯೇ ಸಂಚರಿಸುತ್ತಿದ್ದಾನೆ. ಇದರಿಂದ ಮಾತಿನಲ್ಲಿ ಸಿಹಿ ಬೆರೆಸಿದರೆ ಲಾಭ. ವ್ಯಾವಹಾರಿಕ ಒಪ್ಪಂದಗಳು ನಿಮಗೆ ಹಣದ ಲಾಭ ತರುತ್ತವೆ, ಆದರೆ ತಪ್ಪು ನಿರ್ಧಾರ ಮಾಡಿದರೆ ನಷ್ಟವೂ ಸಂಭವಿಸಬಹುದು. ಬುಧನಿಂದ ಹೊಸ ಕಲಿಕೆ ಮತ್ತು ಸಂವಹನದಲ್ಲಿ ಸ್ಪಷ್ಟತೆ ಬರುತ್ತದೆ. ಶುಕ್ರನು 1ನೇ ಭಾವದಲ್ಲಿ ಸಂಚರಿಸುತ್ತಿದ್ದಾನೆ. ಇದು ವ್ಯಕ್ತಿತ್ವದಲ್ಲಿ ಆಕರ್ಷಣೆ ಹೆಚ್ಚಿಸುತ್ತದೆ. ಪ್ರೀತಿಯಲ್ಲಿ ಸಿಹಿ ಕ್ಷಣಗಳು ಹೆಚ್ಚುತ್ತವೆ. ದಾಂಪತ್ಯ ಜೀವನದಲ್ಲಿ ಸಮಾಧಾನ ಹೆಚ್ಚುತ್ತದೆ. ಕಲಾ, ಸಂಗೀತ, ಅಲಂಕಾರಿಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಮಂಗಳನು 10ನೇ ಭಾವದಲ್ಲಿ ಸಂಚರಿಸುತ್ತಿದ್ದಾನೆ. ಇದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಉತ್ಸಾಹ, ಶಕ್ತಿ ಮತ್ತು ಫಲಿತಾಂಶ ನೀಡುತ್ತದೆ. ಆದರೆ ಅತಿಯಾದ ಆತುರದಿಂದ ನಿರ್ಧಾರ ಮಾಡಿದರೆ ಗೊಂದಲ ಉಂಟಾಗಬಹುದು. ಮಂಗಳನು ನಿಮಗೆ ನಾಯಕತ್ವದ ಶಕ್ತಿ ನೀಡುತ್ತಾನೆ. ಬೃಹಸ್ಪತಿ. ಗುರುನು 8ನೇ ಭಾವದಲ್ಲಿ ಸಂಚರಿಸುತ್ತಿದ್ದಾನೆ. ಇದು ಸ್ವಲ್ಪ ಕಷ್ಟದ ಸ್ಥಾನ. ಅನಿರೀಕ್ಷಿತ ವೆಚ್ಚ, ಆರೋಗ್ಯ ಸಮಸ್ಯೆ, ಆಂತರಿಕ ತರುವ ಸಾಧ್ಯತೆ. ಆದರೆ ಆಧ್ಯಾತ್ಮಿಕ ಚಿಂತನೆ, ಧ್ಯಾನ ಪಠಣದಿಂದ ನೆಮ್ಮದಿ ದೊರೆಯುತ್ತದೆ. ಶನಿ 6ನೇ ಭಾವದಲ್ಲಿ ವಕ್ರಗತಿಯಲ್ಲಿದ್ದಾನೆ. ಇದು ಉದ್ಯೋಗದಲ್ಲಿ ತೊಂದರೆ, ಸಹೋದ್ಯೋಗಿಗಳಿಂದ ವಿರೋಧ, ಕೋರ್ಟ್ ಕೇಸು ಅಥವಾ ಸಾಲದ ಒತ್ತಡ ತರುವ ಸಾಧ್ಯತೆ. ಆದರೆ ಶನಿಯು ಸಹನೆ ಕಲಿಸುತ್ತಾನೆ. ಕ್ರಮಬದ್ಧ ಜೀವನ ನಡೆಸಿದರೆ ಅಡ್ಡಿ ನಿವಾರಣೆ ಆಗುತ್ತದೆ. ರಾಹು 9ನೇ ಭಾವದಲ್ಲಿ, ಕೇತು 3ನೇ ಭಾವದಲ್ಲಿ ಇರುತ್ತಾರೆ. ರಾಹುವಿನಿಂದ ಧಾರ್ಮಿಕ ವಿಷಯಗಳಲ್ಲಿ ಸ್ವಲ್ಪ ಗೊಂದಲ, ತಂದೆ ಮಕ್ಕಳೊಂದಿಗೆ ಅಸಮಾಧಾನ ಉಂಟಾಗಬಹುದು. ಕೇತು ಧೈರ್ಯದಲ್ಲಿ ಏರಿಳಿತ ತರುತ್ತಾನೆ. ಸಹೋದರ ಸಹೋದರಿಯರೊಂದಿಗೆ ಸ್ವಲ್ಪ ದೂರಾವರ್ತನೆ ಉಂಟಾಗಬಹುದು. ಈ ಗ್ರಹಸ್ಥಿತಿಗಳ ಪ್ರಕಾರ ಸಿಂಹರಾಶಿಯವರಿಗೆ ಈ ತಿಂಗಳು ಏರಿಳಿತಗಳ ಸಂಯೋಜನೆ. ಸೂರ್ಯ, ಮಂಗಳ, ಶುಕ್ರ ಶಕ್ತಿ ಮತ್ತು ಲಾಭ ಕೊಡುತ್ತಾರೆ. ಆದರೆ ಗುರು, ಶನಿ, ರಾಹು, ಕೇತು ಸ್ವಲ್ಪ ಸವಾಲು ತರುತ್ತಾರೆ. ಈ ತಿಂಗಳು ಸಿಂಹರಾಶಿಯವರ ಹಣಕಾಸು ಸ್ಥಿತಿ ಹೇಗಿರಬಹುದು ಎಂದು ನೋಡೋಣ. ಮಾಸದ ಮೊದಲ ಭಾಗದಲ್ಲಿ ಸೂರ್ಯ ಮತ್ತು ಬುಧ 2ನೇ ಭಾವದಲ್ಲಿ ಇರುವುದರಿಂದ ಆದಾಯ ಖರ್ಚಿನ ಸಮತೋಲನ ಕಷ್ಟ ಆಗಬಹುದು. ಹಣ ಬರುತ್ತದೆ, ಆದರೆ ಖರ್ಚು ಹೆಚ್ಚಾಗುತ್ತದೆ. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಮಾತ್ರ ಲಾಭ ಉಳಿಯುತ್ತದೆ. ಮಾಸದ ಮಧ್ಯದಲ್ಲಿ ಮಂಗಳ 10ನೇ ಭಾವದಲ್ಲಿ ಇರುವುದರಿಂದ ಉದ್ಯೋಗ ವ್ಯವಹಾರದಿಂದ ಒಳ್ಳೆಯ ಆದಾಯ ಬರುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳಿಂದ ಲಾಭ. ಆದರೆ ತುರ್ತು ನಿರ್ಧಾರ ತೆಗೆದುಕೊಂಡರೆ ನಷ್ಟವೂ ಸಂಭವಿಸಬಹುದು. ಸಾಲ ಮಾಡಿಕೊಂಡಿದ್ದರೆ ಶನಿಯ ವಕ್ರಗತಿಯ ಪರಿಣಾಮದಿಂದ ತಾತ್ಕಾಲಿಕ ಒತ್ತಡ ಅನುಭವಿಸಬಹುದು. ಬಡ್ಡಿ ಅಥವಾ ಹಳೆಯ ಸಾಲ ತೀರಿಸುವ ಹೊಣೆ ಹೆಚ್ಚಾಗಬಹುದು. ಆದರೆ ಕ್ರಮಬದ್ಧ ಯೋಜನೆ ಮಾಡಿದರೆ ಈ ಒತ್ತಡದಿಂದ ಹೊರಬರಬಹುದು. ಹೂಡಿಕೆ ಮಾಡಲು ಬಯಸುವವರು ಸ್ವಲ್ಪ ಜಾಗ್ರತೆ ವಹಿಸಬೇಕು. ವಿಶೇಷವಾಗಿ ಸೆಪ್ಟೆಂಬರ್ ಮೊದಲ 2 ವಾರಗಳಲ್ಲಿ ದೊಡ್ಡ ಮೊತ್ತ ಹೂಡಿಕೆ ಮಾಡುವುದನ್ನು ತಪ್ಪಿಸಿದರೆ ಉತ್ತಮ. ಒಟ್ಟನಲ್ಲಿ ಈ ತಿಂಗಳು ಕಷ್ಟಪಟ್ಟು ಸಂಪಾದಿಸಿದ ಹಣವೇ ಉಳಿಯುತ್ತದೆ. ಸುಲಭವಾಗಿ ಬರುವ ಹಣ ಸುಲಭವಾಗಿ ಖರ್ಚಾಗುವ ಸಾಧ್ಯತೆ ಇದೆ. ಸೆಪ್ಟೆಂಬರ್ ತಿಂಗಳು 2025 ಸಿಂಹರಾಶಿಯವರಿಗಾಗಿ ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ
ಭಾವನಾತ್ಮಕ ಅಲೆಮಾಲೆಗಳನ್ನು ತರುವಂತಹದು. ಪ್ರೀತಿಯ ವಿಷಯದಲ್ಲಿ ಈ ತಿಂಗಳಲ್ಲಿ ಚಂದ್ರ ಮತ್ತು ಶುಕ್ರ ಗ್ರಹದ ಸಂಚಾರ ನಿಮಗೆ ಹೆಚ್ಚು ಭಾವನಾತ್ಮಕ ಚಲನವಲನ ತರುತ್ತದೆ. ಕೆಲವು ವೇಳೆ ಅಲ್ಪ ವಿಷಯಕ್ಕೂ ನೀವು ಅಸಹನೀಯವಾಗಿ ಪ್ರತಿಕ್ರಿಯಿಸಬಹುದು. ಪ್ರೀತಿಯಲ್ಲಿ ಹೊಸವರಾಗಿರುವವರು ಸ್ವಲ್ಪ ಅಂತರ ಕಾಯ್ದುಕೊಳ್ಳುವುದು ಒಳಿತು, ಏಕೆಂದರೆ ತಪ್ಪು ಅರ್ಥೈಸಿಕೊಳ್ಳುವ ಸಾಧ್ಯತೆಯಿದೆ. ಹಳೆಯ ಪ್ರೀತಿಯ ಸಂಬಂಧಗಳಲ್ಲಿ ಸೌಮ್ಯತೆ, ಸಹನೆ, ಸ್ಪಷ್ಟ ಮಾತುಕತೆ ಮುಖ್ಯ. ಕುಟುಂಬ ಜೀವನದಲ್ಲಿ ಮನೆಯೊಳಗೆ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಕುಟುಂಬದೊಳಗೆ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಬಂದರೆ ತಾಳ್ಮೆಯಿಂದ ಎಲ್ಲರ ಮಾತು ಕೇಳಿ ನಂತರ ನಿರ್ಧಾರ ಕೈಗೊಳ್ಳುವುದು ಸೂಕ್ತ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಆಸ್ತಿ, ವಾಸಸ್ಥಳ ಸಂಬಂಧಿ ಮಾತುಕತೆಗಳು ಈಗ ಪುನಃ ಚರ್ಚೆಗೆ ಬರಬಹುದು. ಸಹೋದರ ಸಹೋದರಿಯರೊಂದಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರಬಹುದು, ಆದರೆ ತಾಳ್ಮೆಯಿಂದ ಮಾತನಾಡಿದರೆ ಸುಲಭವಾಗಿ ಬಗೆಹರಿಯುತ್ತದೆ. ಪ್ರೀತಿಯ ಅವಕಾಶಗಳು ತಿಂಗಳ ಮಧ್ಯಭಾಗದಿಂದ ಕೊನೆಯವರೆಗೆ ಅವಿವಾಹಿತರ ಜೀವನದಲ್ಲಿ ಹೊಸ ಒಡನಾಟ ಶುರುವಾಗುವ ಸಾಧ್ಯತೆ ಹೆಚ್ಚು. ಮದುವೆಯಾದವರು ತಮ್ಮ ಸಂಗಾತಿಯೊಂದಿಗೆ ಪ್ರಯಾಣ, ಔಟಿಂಗ್ ಯೋಜನೆ ಮಾಡಬಹುದು. ಇದು ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ. ಒಟ್ಟಾರೆ ಈ ತಿಂಗಳು ಸಿಂಹರಾಶಿಯವರಿಗೆ ಪ್ರೀತಿ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಗತ್ಯ. ಸಹನೆ, ಸ್ಪಷ್ಟ ಸಂವಾದ ಹಾಗೂ ಪರಸ್ಪರ ಗೌರವವೇ ಯಶಸ್ಸಿನ ಕುಂಜಿ. ಸೆಪ್ಟೆಂಬರ್ 2025 ತಿಂಗಳಲ್ಲಿ ಸಿಂಹರಾಶಿಯವರ ಆರೋಗ್ಯದ ದೃಷ್ಟಿಯಿಂದ ಮಧ್ಯಮ ಫಲಿತಾಂಶಗಳು ದೊರಕಲಿವೆ. ದೇಹಾರೋಗ್ಯ, ಶುಕ್ರ ಮತ್ತು ಶನಿ ಗ್ರಹಗಳ ಸಂಚಾರದಿಂದ ದೇಹದ ಶಕ್ತಿ ಕೆಲವೊಮ್ಮೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆಗಳು, ಹೊಟ್ಟೆ ಉಬ್ಬರವೋ ಅಥವಾ ಆಹಾರ ಅಸಮಾಧಾನವೋ ತೊಂದರೆ ಕೊಡಬಹುದು. ತಲೆನೋವು, ಒತ್ತಡ, ರಕ್ತದ ಒತ್ತಡದಲ್ಲಿ ಏರಿಳಿತ ಕಾಣಬಹುದು. ಮಾನಸಿಕ ಆರೋಗ್ಯ, ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಒತ್ತಡ, ಆತಂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಹೆಚ್ಚು ಯೋಚನೆ ಮಾಡುವ ಅಭ್ಯಾಸದಿಂದ ನಿದ್ರೆ ಕೆಡಬಹುದು. ಧ್ಯಾನ, ಪ್ರಾಣಾಯಾಮ, ಸಣ್ಣ ವ್ಯಾಯಾಮ ಇವು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಪ್ರಯಾಣ ಮತ್ತು ದೇಹದ ಎಚ್ಚರಿಕೆ, ದೂರ ಪ್ರಯಾಣ ಮಾಡುವಾಗ ಆಹಾರ ನೀರು ಬಗ್ಗೆ ಎಚ್ಚರಿಕೆ ವಹಿಸಬೇಕು. ವಾಹನ ಚಲಾಯಿಸುವಾಗ ಅಜಾಗರೂಕತೆ ತಪ್ಪಿಸಿಕೊಳ್ಳಿ. ಆರೋಗ್ಯ ಸುಧಾರಣೆಗೆ ಸಲಹೆಗಳು: ಬೆಳಿಗ್ಗೆ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಅಭ್ಯಾಸ ಮಾಡಲು ಪ್ರಯತ್ನಿಸಿ. ಮಸಾಲೆ, ಎಣ್ಣೆ ಹಾಗೂ ಜಂಕ್ ಫುಡ್ ಕಡಿಮೆ ಮಾಡಿ. ಪ್ರತಿದಿನ ಕನಿಷ್ಠ 7 ಗಂಟೆ ನಿದ್ರೆ ಮಾಡುವಂತೆ ಗಮನ ಕೊಡಿ. ಒಟ್ಟಾರೆ ಈ ತಿಂಗಳು ಸಿಂಹರಾಶಿಯವರು ಆರೋಗ್ಯದಲ್ಲಿ ಜಾಗರೂಕರಾದರೆ ಯಾವುದೇ ದೊಡ್ಡ ಸಮಸ್ಯೆ ಎದುರಾಗುವುದಿಲ್ಲ. ಸೆಪ್ಟೆಂಬರ್ 2025 ತಿಂಗಳಲ್ಲಿ ಸಿಂಹರಾಶಿಯವರಿಗೆ ದೈವಿಕ ಶಕ್ತಿ ಮತ್ತು ಭಕ್ತಿ ಭಾವನೆ ಹೆಚ್ಚಾಗುವ ಸಮಯ. ಭಕ್ತಿ ಮತ್ತು ಧಾರ್ಮಿಕ ಚಟುವಟಿಕೆಗಳು, ಚಂದ್ರನ 9ನೇ ಭಾವದಲ್ಲಿ ಸಂಚಾರದಿಂದ ಧಾರ್ಮಿಕ ಆಸಕ್ತಿ ಹೆಚ್ಚುವುದು. ಪೂಜಾ, ಹೋಮ, ಹವನಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುವುದು. ದೇವಸ್ಥಾನ ಭೇಟಿಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ. ಪಿತೃಗಳ ಆಶೀರ್ವಾದ ಪಡೆಯಲು ಪಿತೃತರ್ಪಣ ಮಾಡುವುದು ಉತ್ತಮ. ಪರಿಹಾರಗಳು: ಪ್ರತಿ ಭಾನುವಾರ ಸೂರ್ಯನಿಗೆ ಅರ್ಘ್ಯ, ನೀರು, ಅಕ್ಕಿ, ಹೂವಿನ ಸಮರ್ಪಿಸಬೇಕು. ಇದು ಸಿಂಹರಾಶಿಯವರಿಗೆ ಶಕ್ತಿ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಹನುಮಾನ್ ಚಾಲಿಸಾ ಪಠಣ ಮಂಗಳವಾರ ಮತ್ತು ಶನಿವಾರ ಮಾಡುವುದು ಶತ್ರುನಾಶ ವಸ್ತು. ಕೆಂಪು ಹೂ, ಕೆಂಪು ಹಣ್ಣು ಅಥವಾ ಜಾಗರಿ ಬೆಲ್ಲ ದಾನ ಮಾಡುವುದು ಶುಭ ಫಲ ನೀಡುತ್ತದೆ. ದೈನಂದಿನ ಜೀವನದಲ್ಲಿ ಗಾಯತ್ರಿ ಮಂತ್ರ ಜಪ ಮಾಡುವುದರಿಂದ ಗ್ರಹದೋಷ ನಿವಾರಣೆ ಮತ್ತು ಆತ್ಮಶಕ್ತಿ ಹೆಚ್ಚುತ್ತದೆ. ಸಾವಧಾನತೆ: ಶನಿ ಪ್ರಭಾವದಿಂದ ಕೆಲವೊಮ್ಮೆ ಭಕ್ತಿ ಭಾವನೆ ಕಡಿಮೆಯಾಗಬಹುದು. ಈ ಪರಿಹಾರಗಳು ಸಿಂಹರಾಶಿಯವರು ಆಧ್ಯಾತ್ಮಿಕವಾಗಿ ಬೆಳೆಯಲು, ಕಷ್ಟಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಶುಭ ದಿನಗಳು ಸೆಪ್ಟೆಂಬರ್ 3, 7, 12, 18, 24 ಮತ್ತು 29. ಈ ದಿನಗಳಲ್ಲಿ ನೀವು ಪ್ರಾರಂಭಿಸುವ ಯಾವುದೇ ಕೆಲಸಗಳು ಉತ್ತಮ ಫಲಿತಾಂಶ ನೀಡುವ ಸಾಧ್ಯತೆ ಹೆಚ್ಚು. ಉದ್ಯೋಗ, ವ್ಯಾಪಾರ, ಪ್ರೀತಿ ಹಾಗೂ ಕುಟುಂಬ ಸಂಬಂಧಿತ ನಿರ್ಧಾರಗಳನ್ನು ಈ ದಿನಗಳಲ್ಲಿ ಕೈಗೊಳ್ಳುವುದು ಸೂಕ್ತ. ಅಶುಭ ದಿನಗಳು ಸೆಪ್ಟೆಂಬರ್ 5, 14, 20 ಮತ್ತು 27. ಈ ದಿನಗಳಲ್ಲಿ ಅತಿಯಾಗಿ ಹಣ ಹೂಡಿಕೆ ಮಾಡುವುದು, ಜಗಳ ಅಥವಾ ಚರ್ಚೆಗಳಲ್ಲಿ ತೊಡಗುವುದು ತಪ್ಪು. ಆರೋಗ್ಯ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ಅಗತ್ಯ. ಶುಭ ಬಣ್ಣಗಳು: ಲಕ್ಕಿ ಕಲರ್ಸ್ ಕೆಂಪು ಆತ್ಮವಿಶ್ವಾಸ, ಧೈರ್ಯ ಮತ್ತು ಗೆಲುವು ತರಿಸುತ್ತದೆ. ಹಳದಿ, ಯೆಲ್ಲೋ ಜ್ಞಾನ, ಶಾಂತಿ ಹಾಗೂ ಧನಲಾಭಕ್ಕೆ ಸಹಾಯ ಮಾಡುತ್ತದೆ. ಕಿತ್ತಳೆ ಮನೋಬಲ ಹೆಚ್ಚಿಸಿ ಕಾರ್ಯ ಯಶಸ್ಸಿಗೆ ನೆರವಾಗುತ್ತದೆ. ದೈನಂದಿನ ಜೀವನದಲ್ಲಿ ಬಣ್ಣಗಳನ್ನು ಧರಿಸುವುದು ಅಥವಾ ಉಪಯೋಗಿಸುವುದು ನಿಮ್ಮ ಆಕರ್ಷಣೆ ಮತ್ತು ಶುಭ ಫಲವನ್ನು ಹೆಚ್ಚಿಸುತ್ತದೆ. ಸಿಂಹರಾಶಿಯವರೇ, ಸೆಪ್ಟೆಂಬರ್ 2025 ನಿಮ್ಮ ಜೀವನದಲ್ಲಿ ಹೊಸ ತಿರುವು, ಹೊಸ ಸಾಧ್ಯತೆಗಳು ತರುವಂತಿದೆ.
ಗ್ರಹಸ್ಥಿತಿಗಳ ಪ್ರಕಾರ ಈ ತಿಂಗಳು ನಿಮ್ಮ ಉದ್ಯೋಗ, ಹಣಕಾಸು, ವ್ಯಾಪಾರ ಮತ್ತು ಸಂಬಂಧಗಳಲ್ಲಿ ಚೈತನ್ಯ ತುಂಬಲಿದೆ. ಸರ್ಕಾರಿ ನೌಕರಿಗೆ ಸ್ಥಾನೋನ್ನತಿ ಹಾಗೂ ಮಾನ್ಯತೆ ಸಿಗುವ ಅವಕಾಶಗಳಿವೆ. ಖಾಸಗಿ ನೌಕರಿಗೆ ಹೊಸ ಅವಕಾಶಗಳು ದೊರೆತರೂ ಒತ್ತಡ ಹೆಚ್ಚಿರುತ್ತದೆ. ಸ್ವಂತ ವ್ಯಾಪಾರ, ಉದ್ಯಮಿಗಳಿಗೆ ಮಾರುಕಟ್ಟೆಯಲ್ಲಿ ವಿಸ್ತರಣೆ, ಹೊಸ ಹೂಡಿಕೆದಾರರ ಜೊತೆಗೂಡಿಕೆ ಸಾಧ್ಯ. ಷೇರು ಮಾರುಕಟ್ಟೆಯಲ್ಲಿ ಎಚ್ಚರಿಕೆಯಿಂದ ಸಾಗಿದರೆ ಉತ್ತಮ ಲಾಭ. ರಿಯಲ್ ಎಸ್ಟೇಟ್ನಲ್ಲಿ ಪ್ರಾಪರ್ಟಿ ವ್ಯವಹಾರಗಳಿಗೆ ಇದು ಉತ್ತಮ ತಿಂಗಳು. ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯ ಬಂದರೂ ಆತ್ಮೀಯತೆ ಮತ್ತು ನಂಬಿಕೆಯಿಂದ ಬಾಂಧವ್ಯ ಬಲವಾಗುತ್ತದೆ. ಆರೋಗ್ಯದಲ್ಲಿ ನಿಯಮಿತ ಆಹಾರ, ಯೋಗ ಹಾಗೂ ವಿಶ್ರಾಂತಿ ಅತ್ಯವಶ್ಯ. ಒಟ್ಟಾರೆ ನೋಡಿದರೆ ಈ ತಿಂಗಳು ಉನ್ನತಿ, ಲಾಭ, ಯಶಸ್ಸು ತರುವ ಸಮಯ. ಆದರೆ ಅಹಂಕಾರ ಮತ್ತು ತೂತು ನಿರ್ಧಾರಗಳನ್ನು ತಪ್ಪಿಸಲು ಮಾತ್ರ ಎಚ್ಚರಿಕೆ ಅಗತ್ಯ. ಈ ವಿಶ್ಲೇಷಣೆ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಇದು ನಿಮ್ಮ ರಾಶಿ ರಹಸ್ಯ ಯೂಟ್ಯೂಬ್ ಚಾನೆಲ್. ಇಂತಹ ಇನ್ನಷ್ಟು ವಿವರವಾದ ರಾಶಿ ಭವಿಷ್ಯಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.